ಟಾಟಾ ಸಮೂಹದ ಯಾವುದಾದ್ರೂ ಕಂಪನಿ ಶೇರ್ ಮಾರ್ಕೆಟ್ಗೆ ಪ್ರವೇಶಿಸ್ತಾ ಇದೆ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲೊಂದು ಸಂಚಲನ ಸೃಷ್ಟಿಯಾಗುತ್ತೆ. ರಿಟೇಲ್ ಹೂಡಿಕೆದಾರರು ತುದಿಗಾಲಿನಲ್ಲಿ ನಿಂತು ಕಾಯ್ತಾರೆ. ಏಕೆಂದರೆ ಟಾಟಾ ಗ್ರೂಪ್ನ ಮೇಲಿನ ವಿಶ್ವಾಸ ಅಂಥದ್ದು. ಇದುವರೆಗೆ ಟಾಟಾ ಸಮೂಹದ 29 ಕಂಪನಿಗಳು ಶೇರ್ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿದೆ. ಇದೀಗ ಮತ್ತೊಂದು ಟಾಟಾ ಕಂಪನಿ IPOಗೆ ಸಿದ್ಧತೆ ನಡೆಸ್ತಾ ಇದೆ. ಅದರ ಹೆಸರು ಟಾಟಾ ಪ್ರಾಜೆಕ್ಟ್ಸ್. ಏನಿದು ಟಾಟಾ ಪ್ರಾಜೆಕ್ಟ್ ಕಂಪನಿ ಅಂತ ನೀವು ಕೇಳ್ಬೋದು. ಇದು ಟೆಕ್ನಾಲಜಿ ಆಧಾರಿತ ಎಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಕಂಪನಿ ಆಗಿದೆ. ಇದು ಬೃಹತ್ ಮತ್ತು ಸಂಕೀರ್ಣ ನಿರ್ಮಾಣ ಯೋಜನೆಗಳನ್ನು ಕೈಗೊಳ್ಳುತ್ತೆ. ನಗರ ಪ್ರದೇಶಗಳು ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಅಗತ್ಯವಿರುವ ಸಂಕೀರ್ಣ ಯೋಜನೆಗಳನ್ನು ನಿರ್ಮಿಸುತ್ತೆ. ಮುಂದಿನ 1.5 ವರ್ಷ ಅಥವಾ 18 ತಿಂಗಳಲ್ಲಿ ಟಾಟಾ ಪ್ರಾಜೆಕ್ಟ್ಸ್ IPO ನಡೆಯುವಂತಹ ನಿರೀಕ್ಷೆ ಇದೆ. ಟಾಟಾ ಪ್ರಾಜೆಕ್ಟ್ಸ್ ಈಗಾಗಲೇ ಅತ್ಯಂತ ಮಹತ್ವದ ನಿರ್ಮಾಣ ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಅದರಲ್ಲಿ ದಿಲ್ಲಿಯಲ್ಲಿರುವ ಸಂಸತ್ತಿನ ಹೊಸ ಕಟ್ಟಡ, ಮುಂಬೈನ ಅಟಲ್ ಸೇತು ಅತ್ಯಂತ ಪ್ರಮುಖ ಅಂತ ಹೇಳ್ಬೋದು. ಸೆಮಿಕಂಡಕ್ಟರ್ ಘಟಕಗಳು, ಡೇಟಾ ಸೆಂಟರ್, ರಸ್ತೆ, ಸೇತುವೆ, ರೈಲ್ವೆ, ಮೆಟ್ರೋ ಸಿಸ್ಟಮ್, ವಿಮಾನ ನಿಲ್ದಾಣ, ವಿದ್ಯುತ್ ವಿತರಣಾ ವ್ಯವಸ್ಥೆ, ಗಣಿಗಾರಿಕೆ, ಕ್ಲೀನ್ ಎನರ್ಜಿ, ರಿಫೈನರಿಗಳು, ಪೆಟ್ರೋಕೆಮಿಕಲ್ ಘಟಕಗಳನ್ನು ಈ ಕಂಪನಿ ನಿರ್ಮಿಸುತ್ತೆ. IPOಕ್ಕೆ ಹೋಗುವುದಕ್ಕೆ ಮೊದಲು ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಟಾಟಾ ಪ್ರಾಜೆಕ್ಟ್ಸ್ ಮುಂದಾಗಿದೆ ಎಂದು ಕಂಪನಿಯ ಚೀಫ್ ಎಕ್ಸಿಕ್ಯೂಟಿವ್ ವಿನಾಯಕ್ ಪೈ ಅವರು ತಿಳಿಸಿದ್ದಾರೆ. ಟಾಟಾ ಪ್ರಾಜೆಕ್ಟ್ಸ್ ಕಂಪನಿಯಲ್ಲಿ ಟಾಟಾ ಸಮೂಹದ ಪ್ರವರ್ತಕ ಕಂಪನಿಯಾಗಿರುವ ಟಾಟಾ ಸನ್ಸ್ 57.31% ಶೇರ್ ಪಾಲನ್ನು ಹೊಂದಿದೆ. ಟಾಟಾ ಪವರ್ 30.81% ಶೇರ್ ಅನ್ನು ಹೊಂದಿದೆ. ಟಾಟಾ ಕೆಮಿಕಲ್ಸ್ 6.16%, ವೋಲ್ಟಾಸ್ 4.30% ಮತ್ತು ಟಾಟಾ ಇಂಡಸ್ಟ್ರೀಸ್ 1.42% ಶೇರ್ ಪಾಲನ್ನು ಹೊಂದಿದೆ. ಹೀಗಾಗಿ ಟಾಟಾ ಸನ್ಸ್ ಸ್ವಾಭಾವಿಕವಾಗಿ ಟಾಟಾ ಪ್ರಾಜೆಕ್ಟ್ಸ್ನ ಹೋಲ್ಡಿಂಗ್ ಅನ್ನು ಹೊಂದಿದೆ. 2024ರ ಜೂನ್ ವೇಳೆಗೆ ಟಾಟಾ ಪ್ರಾಜೆಕ್ಟ್ಸ್ 44,000 ಕೋಟಿ ರೂಪಾಯಿಗಳ ಆರ್ಡರ್ಗಳನ್ನು ಹೊಂದಿದ್ದು 90%ನಷ್ಟು ಆರ್ಡರ್ಗಳು ಭಾರತದಲ್ಲಿ ಸಿಕ್ಕಿದೆ. ಸಂಕೀರ್ಣ ನಿರ್ಮಾಣ ಯೋಜನೆಗಳನ್ನು ನಡೆಸಬಲ್ಲ ಕೌಶಲ ಮತ್ತು ಸಾಮರ್ಥ್ಯವನ್ನು ಟಾಟಾ ಪ್ರಾಜೆಕ್ಟ್ಸ್ ಹೊಂದಿದೆ. ಕಳೆದ 2023-24 ಸಾಲಿನಲ್ಲಿ ಕಂಪನಿಯು 17,761 ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದೆ. 82 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ. ಸದ್ಯಕ್ಕೆ ಖಾಸಗಿ ವಲಯದಿಂದ ಹೆಚ್ಚಿನ ಆರ್ಡರ್ಗಳನ್ನು ಕಂಪನಿ ಪಡಿತಾ ಇದೆ. ಕಂಪನಿಯ ಆಡಳಿತ ಮಂಡಳಿ ಬಗ್ಗೆ ನೋಡೋದಿದ್ರೆ ವಿನಾಯಕ್ ಪೈ ಅವರು MD ಮತ್ತು CEO ಆಗಿದ್ದಾರೆ. ದೀಪಕ್ ನಟರಾಜನ್ ಅವರು CFO ಆಗಿದ್ದಾರೆ. ರಾಜೀವ್ ಮೆನನ್ COO ಆಗಿದ್ದಾರೆ. ಟಾಟಾ ಸನ್ಸ್ ಚೇರ್ಮನ್ ಎನ್ ಚಂದ್ರಶೇಖರನ್ ಅವರು ಇತ್ತೀಚೆಗೆ ಟಾಟಾ ಸಮೂಹದ ಕಂಪನಿಗಳ CEOಗಳ ಸಭೆಯನ್ನು ಕರೆದು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ದೇಶೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆಯ ಹೊರತಾಗಿಯೂ ವಹಿವಾಟಿನಲ್ಲಿ ಗಣನೀಯ ಹೆಚ್ಚಳಕ್ಕೆ ಆದ್ಯತೆ ನೀಡಬೇಕು ಅಂತ ಅವರು ಹೇಳಿದ್ದಾರೆ. ಇದಕ್ಕಾಗಿ ಗುರಿಗಳನ್ನು ಕೂಡ ಚಂದ್ರಶೇಖರನ್ ನಿಗದಿಪಡಿಸಿದ್ದಾರೆ ಅಂತ ವರದಿಯಾಗಿದೆ. ಇದಕ್ಕೆ ಕಾರಣ ಕೂಡ ಇದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಟಾಟಾ ಮೋಟರ್ಸ್, ಟಾಟಾ ಸ್ಟೀಲ್ ಮತ್ತು ಟಾಟಾ ಪವರ್ 2024-25ರ ಮೊದಲ ಅರ್ಧದಲ್ಲಿ ಆದಾಯದಲ್ಲಿ ಸಿಂಗಲ್ ಡಿಜಿಟಲ್ ಬೆಳವಣಿಗೆ ದಾಖಲಿಸಿದ್ದು ಲಾಭದಲ್ಲಿ ಒಂದಷ್ಟು ಇಳಿಕೆಯಾಗಿದೆ. ಟಾಟಾ ಗ್ರೂಪ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಮಾರುಕಟ್ಟೆ ಬಂಡವಾಳದಲ್ಲಿ ಕೇವಲ 5% ಏರಿಕೆಯಾಗಿದೆ. ಈ ಅವಧಿಯಲ್ಲಿ ಟಾಟಾ ಮೋಟರ್ಸ್, ಟೈಟನ್ ಮತ್ತು ಟಾಟಾ ಕಮ್ಯುನಿಕೇಷನ್ ಷೇರಿನ ದರದಲ್ಲಿ 7-20% ತನಕ ಇಳಿಕೆಯಾಗಿದೆ. ಹೀಗಿದ್ದರೂ ಟಾಟಾ ಸಮೂಹದ ಒಟ್ಟಾರೆ ಲಾಭದಲ್ಲಿ 37% ಏರಿಕೆಯಾಗಿದ್ದು 43,171 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಹೀಗಾಗಿ CEOಗಳಿಗೆ ಚಂದ್ರಶೇಖರನ್ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಟಾಟಾ ಗ್ರೂಪ್ ಎಮರ್ಜಿಂಗ್ ಬಿಸ್ನೆಸ್ಗಳಾದ ಟಾಟಾ ಎಲೆಕ್ಟ್ರಾನಿಕ್ಸ್, ಏರ್ ಇಂಡಿಯಾ, ಟಾಟಾ ಡಿಜಿಟಲ್ನಲ್ಲಿ ಭಾರಿ ಹೂಡಿಕೆಯನ್ನು ಮಾಡ್ತಾ ಇದೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.